ನಾವು ಬಂದಿದ್ವಿ, ನಮ್ಮದು ಇನ್ನೂ ಒಂದು 5-6 ಜನ ಅವರವರೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು SIT ತಂಡಕ್ಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಉತ್ಖನನ ಕಾರ್ಯ ನಡೀತಿದೆ. ಅಧಿಕೃತವಾಗಿ 6ನೇ ಪಾಯಿಂಟಲ್ಲಿ ಮಾತ್ರ ಒಂದು ಅಸ್ಥಿಪಂಜರ ಸಿಕ್ಕಿದೆ. SIT ತನಿಖಾ ತಂಡ ಅತ್ಯಂತ ಗೌಪ್ಯವಾಗಿ ಬಾಕ್ಸ್ಗಳನ್ನು ಪ್ರತಿ ಪಾಯಿಂಟ್ ಜಾಗದಲ್ಲೂ ಕೂಡ ತಗೊಂಡು ಹೋಗ್ತಿದ್ದಾರೆ. ಆದರೆ ಅಧಿಕೃತವಾಗಿ ಎಷ್ಟು ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದನ್ನು ಹೇಳಿಲ್ಲ. ಇದ್ರ ಜೊತೆಯಲ್ಲಿ ಬಹುದೊಡ್ಡ ಸ್ಫೋಟಕ ಬೆಳವಣಿಗೆ ಒಂದಾಗಿರುವಂಥದ್ದು, ಶನಿವಾರ ತಡವಾಗಿ ಬೆಳ್ತಂಗಡಿಯ SIT ಕಚೇರಿಗೆ ಜಯಂತ್ ಅನ್ನುವಂತಹ ಮತ್ತೊಬ್ಬ ಸಾಕ್ಷಿದಾರ ಭೀಮಾ ಬಂದು ದೂರು ದಾಖಲಿಸಿದ್ದಾರೆ. ಸೋಮವಾರ ಬನ್ನಿ ಅಂತ SIT ತನಿಖಾ ತಂಡ ಹೇಳಿದೆ. ಆದರೆ ಜಯಂತ್ ಅವರು ಮಾಧ್ಯಮಗಳ ಮುಂದೆ ಮಾತಾಡುವಂತಹ ಸಂದರ್ಭದಲ್ಲಿ 4 ಸ್ಫೋಟಕ ಸಂಗತಿಗಳನ್ನು ಹೊರಹಾಕಿದ್ದಾರೆ. ಏನದು 4 ಸ್ಫೋಟಕ ಸಂಗತಿ? ಒಂದು, ನಾವು ಬಂದಿದ್ವಿ, ನಮ್ಮದು ಇನ್ನೂ ಒಂದು 5-6 ಜನ ಅವರವರೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು SIT ತಂಡಕ್ಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸೋಮವಾರ ಅಥವಾ ನಂತರದಲ್ಲಿ ಇನ್ನು 5-6 ಜನ ಸಾಕ್ಷಿದಾರರು ಬರ್ತಾರೆ. ಒಬ್ಬ ಭೀಮ ಅಲ್ಲ, ಜಯಂತ್ 2ನೇ ಭೀಮ ಅಲ್ಲ, ಇನ್ನೂ 5-6 ಜನ ಬರ್ತಾರೆ, ಸಾಕ್ಷಿ ಹೇಳ್ತಾರೆ. 1 ಕೇಸ, 2 ಕೇಸ, 3 ಕೇಸ ಅಲ್ಲ, ಆದರೆ 5-6 ಜನ ಅವರದ್ದೇ ಆದಂತಹ ನೋವುಗಳನ್ನು ತೋಡ್ಕೊಳ್ಳೋದಕ್ಕೆ SIT ತನಿಖಾಧಿಕಾರಿಗಳ ಮುಂದೆ ಬರ್ತಿದ್ದಾರೆ. ಇದು ಒಂದನೇದು. ಎರಡನೇದು, ಪೊಲೀಸಿಗೆ ತಿಳಿಸಿಲ್ಲ. ಪೊಲೀಸಿಗೆ ಆಗಲ್ಲ, ಅವತ್ತು ಆಗಲ್ಲ, ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ, ಅವತ್ತು ಆಗ್ತಾ ಇರಲ್ಲ, ಅದಕ್ಕೆ ಅವತ್ತು ಹೇಳಿಲ್ಲ. ಇವತ್ತು ಬಂತು, ನನಗೆ ಟೈಮು ಇವತ್ತು ಬಂತು. ನಾನೊಬ್ಬನೇ ಬಂದಿಲ್ಲ, ನನ್ನ ಹತ್ರ ಎಲ್ಲ ದಾಖಲೆ ಇದೆ, ಎಲ್ಲ ಸಾಕ್ಷಿಗಳಿದಾವೆ, ಎಲ್ಲವನ್ನೂ ತಗೊಂಡ್ಬಂದು ಸೋಮವಾರ SIT ತನಿಖಾಧಿಕಾರಿಗಳ ಮುಂದೆ ಇಡ್ತೀನಿ. ಯಾರೆಲ್ಲ ಅವತ್ತು ಏನು ಹೇಳಿದ್ರು, ಯಾರೆಲ್ಲ ಇದರಿಂದ ಇದ್ದಾರೆ, ಅವರೆಲ್ಲರ ಬಗ್ಗೆ ಯಾರು ಒಂದು ಕೇಸನ್ನು ಮುಚ್ಚಿ ಹಾಕಿ ತುಂಬ ಪ್ರಯತ್ನ ಬಿದ್ದರು, ಅವರನ್ನೂ ಕೂಡ ಇಲ್ಲಿಗೆ ಕರೆಸಿ ವಿಚಾರಣೆ ಮಾಡಿಸ್ಬೇಕು, ನಾನು ದಾಖಲೆಗಳನ್ನು ಒದಗಿಸ್ತೀನಿ ಅನ್ನುವಂತಹ ಗಟ್ಟಿಯಾದಂತಹ ಸಾಕ್ಷಿಯನ್ನು ಹೇಳ್ತಿದ್ದಾರೆ ಜಯಂತ್ ಅವರು. 3ನೇ ವಿಚಾರ, ಎಷ್ಟು ದಿನ ಆಗಿಲ್ಲ, ಇವತ್ತದು ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಈ SIT ತಂಡ ಬಂದಕ್ಕೆ ಮಾತ್ರ ಇಲ್ಲ, ಕೊಡ್ಲಿಕ್ಕೆ ಆಗಲ್ಲ, ನಮಗೆ ಜೀವ ಇದೆ. SIT ಬಂದಿರೋದಕ್ಕೆ ನಾನಿಲ್ಲಿಗೆ ಬಂದಿದ್ದೀನಿ. ಒಂದು ವೇಳೆ SITಯೇ ಬರದೇ ಹೋಗಿದ್ದಿದ್ದರೆ ಯಾರು ಕೂಡ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಿರಲಿಲ್ಲ. ನಮಗೆ SIT ತನಿಖಾಧಿಕಾರಿಗಳು ಮೊಹಂತಿ ಅವರು ಇರಬಹುದು, ಅನುಚೇತ್ ಅವರು ಇರಬಹುದು, ಜಿತೇಂದ್ರ ಅವರು ಇರಬಹುದು, ಇವ್ರ ಬಗ್ಗೆ ನಂಬಿಕೆ ಮೂಡಿದೆ. ಆ ಕಾರಣಕ್ಕೋಸ್ಕರನೇ ನಾನು ಈಗ ಬಂದಿದ್ದೀನಿ. ಇಲ್ಲ ಅಂದರೆ ಏನಾಗ್ತಿತ್ತು, ಅಲ್ಲಿನ ಕೆಲವು ಪತ್ರಕರ್ತರು ಎಷ್ಟು ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾರೆ ಅಂದರೆ, ಇಷ್ಟು ದಿನ ಏನು ಮಾಡ್ತಿದ್ದೆ, ಯಾಕೆ ಈಗ ಬಂದಿದ್ಯಾ ಅಂತ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾರೆ. ಆ ಪತ್ರಕರ್ತರಿಗೆ ಈತ ಬಂದಿರೋದೇ ಬೇಸರ ಆಗ್ತಿದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಅವರು ಪ್ರಶ್ನೆ ಮಾಡ್ತಿದ್ರು. ಕೆಲವರು ಮೇ ಬಿ ಪಾಪ ಅವರು ಕೂಡ ಯಾರೋ ಸಾಕಿದ ಗಿಡುಗ ಹದ್ದುಗಳ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಪತ್ರಕರ್ತರಾಗಿರೋರು ಸಾಕ್ಷಿದಾರ ಬಂದಾಗ ಸಾಕ್ಷಿದಾರನ ಯಾವ ರೀತಿ ಪ್ರಶ್ನೆ ಮಾಡಬೇಕು ಆ ರೀತಿ ಪ್ರಶ್ನೆ ಮಾಡಬೇಕು. ಆತ ಏನು ತಪ್ಪು ಮಾಡಿಲ್ಲ, ಅಥವಾ ಮತ ಹಾಕಿಸ್ಕೊಂಡು ರಸ್ತೆ ಸರಿ ಮಾಡಲಿಲ್ಲ, ಅಥವಾ ಜನಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡದೇ ಇರುವಂತಹ ರಾಜಕಾರಣಿ ಅಲ್ಲ ಗಟ್ಟಿಯಾಗಿ ಪ್ರಶ್ನೆ ಮಾಡೋದಕ್ಕೆ. ಆತ ಒಬ್ಬ ಸಾಕ್ಷಿದಾರ. ಭಯದ ಬೆಂಗಾಡಿನ ಮಧ್ಯೆ ಯಾರೋ ಒಬ್ಬ ಭೀಮ ಬಂದ ಅನ್ನೋದನ್ನ ಜೊತೆಯಲ್ಲಿ SIT ಆತನಿಗೆ ರಕ್ಷಣೆ ಕೊಡ್ತಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೊಂದಷ್ಟು ಜನ ಧೈರ್ಯ ಮಾಡಿ ಬಂದು ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದರೆ ಅಲ್ಲಿನ ಕೆಲ ಪತ್ರಕರ್ತರು ತೀರಾ ಬೇರೆ ರೀತಿಯಲ್ಲಿ ಯಾವುದೋ ಎಲಿಮೆಂಟ್ಸ್ ಅಂತಾರಲ್ಲ ಆ ಥರ, ಏನು ಇಷ್ಟ ಆದ್ಮೇಲೆ ಬಂದಿದೆಯಾ, ಯಾಕೆ ಈಗ ಬರ್ತಿದ್ಯಾ, ಯಾರು ಹೇಳಿ ಕಳಿಸಿದ್ರು ಅನ್ನೋ ಧಾಟಿಯಲ್ಲಿ ಪ್ರಶ್ನೆ ಮಾಡ್ತಿದ್ರು. ಅದು ಪತ್ರಿಕೋದ್ಯಮ ಅಲ್ಲ. ಜೊತೆಯಲ್ಲಿ 4ನೇ ವಿಚಾರ, ಬಹುಮುಖ್ಯವಾದಂತಹ ವಿಚಾರ, ನಾನು ಹೇಳ್ತೀನಿ, 2011ರಲ್ಲಿ ಚಾರ್ಮಾಡಿಯಲ್ಲಿ ಒಂದು ಬಸ್ ಆಕ್ಷನ್ ಎಲ್ಲ ತಳ್ಳಿ ಹಾಕಿಬಿಟ್ಟು ಕೊಲೆ ಮಾಡಿರೋದು. 2011ರಲ್ಲಿ ಎಲ್ಲರಿಗೂ ಗೊತ್ತಿರಬಹುದು. ತಳ್ಳಿ ಹಾಕಿ ಇವತ್ತಿಗೂ ನ್ಯಾಯ ಸಿಗಿಲ್ಲ ಅದಕ್ಕೆ. ನನ್ನ ಸಂಬಂಧಿಕ ನೋಡಿ ಹೇಳ್ತಾರೆ, ಸಾಕ್ಷಿದಾರರ ಸ್ಥಿತಿ ಏನಾಗುತ್ತೆ. ಅವರೊಂದು ಪ್ರಕರಣ ಹೇಳಿದ್ರು 2012ರಲ್ಲಿ. ನನ್ನದೇ ಮನೆಯ ವ್ಯಕ್ತಿಯೊಬ್ಬನನ್ನು ಬಸ್ ಅಡಿ ತಳ್ಳಿ ಕೊಲೆ ಮಾಡಿದ್ರು, ಅದನ್ನು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಿದರು. ಅಂದರೆ ಆ ಭಾಗದಲ್ಲಿ, ಆ ಪರಿಸರ ಪ್ರಾಂತ್ಯದಲ್ಲಿ ಏನಾಯಿತು, ಯಾಕಾಗ್ತಿದೆ ಅಂತ ಪ್ರಶ್ನೆ ಮಾಡೋದು ತಪ್ಪು, ಒಂದು ವೇಳೆ ಸಾಕ್ಷಿ ಹೇಳೋದು ತಪ್ಪು, ದೂರು ಕೊಡೋಕೆ ಹೋದ್ರೂ ಕೂಡ ತಪ್ಪು. ಅಂಥವರನ್ನು ಮುಗಿಸಿ ಬಿಡ್ತಾರೆ ಅನ್ನುವಂತಹ ಧಾಟಿಯಲ್ಲಿ ಜಯಂತ್ ಅವರು ಮಾತಾಡ್ತಿದ್ದಾರೆ ಅನ್ನೋದಾದರೆ ಅಲ್ಲಿ ಏನಾಗ್ತಿರಬಹುದು. ಸುಮ್ಮನೆ ಯಾರೋ ಆರೋಪ ಮಾಡ್ತಿಲ್ಲ ಅನಿಸುತ್ತೆ, ಭೀಮ ಹೇಳಿದ್ದು ನಿಜ ಅನಿಸುತ್ತೆ. ಇಲ್ಲಾಂದರೆ
ಪ್ರತಿಬಂಧಕಾದೇಶವನ್ನು ತರ್ತಾರೆ, ನಮ್ಮ ಹೆಸರುಗಳನ್ನು ಬಳಸಬೇಡಿ ಅಂತ. ಸರಿ, ಕಾನೂನಿನಲ್ಲಿ ಅವಕಾಶ ಇದೆ, ಈ ನೆಲದ ಕಾನೂನಿಗೆ ನಾವು ಗೌರವಿಸಬೇಕು, ಪ್ರತಿಬಂಧಕ ಆದೇಶ ತರೋಣ. ಎರಡನೇದ್ದು, ಯಾರೋ ಒಬ್ಬ ಸಾಕ್ಷಿದಾರ ಬಂದರೆ ಅವನನ್ನು ಕಳ್ಳ ಸುಳ್ಳ ಅಂತ ಅಂತಾರೆ. ಮೂರನೇದ್ದು, ಯಾರೋ ಪೊಲೀಸ್ ಅಧಿಕಾರಿಯ ಮೂಲಕ ಭೀಮನನ್ನು ಹೆದರಿಸಿ ಬೆದರಿಸಿ ವಿಡಿಯೋ ಕ್ಯಾಪ್ಚರ್ ಮಾಡಿಸಿಕೊಳ್ಳುವಂತಹ ಪ್ರಯತ್ನಗಳು ನಡೆಯುತ್ತೆ. ನಾಲ್ಕನೆಯದ್ದು, ಆ ಸ್ಟೇಷನ್ನಲ್ಲಿ 15 ವರ್ಷಗಳ UDRಗಳೇ ಇಲ್ಲ, ಅಥವಾ ಅಲ್ಲಿ ದಾಖಲೆಗಳೇ ಇಲ್ಲ, ಎಲ್ಲ ಅಳಿಸಿ ಹಾಕಿದೆ. ಎಲ್ಲ ಒಂದಕ್ಕೊಂದು ತಾಳೆ ಹಾಕ್ಕೊಂಡು ನೋಡಿದ್ರು ಎಲ್ಲೋ ಭೀಮ ಹೇಳಿದ್ದೆ ನಿಜ ಇರಬಹುದು. ಆ ಪರಿಸರ ಪ್ರಾಂತ್ಯದಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದೆ. ಯಾಕಂದರೆ ಕಣ್ಣೆದುರಿಗೆ ಸೌಜನ್ಯ ಕೇಸಿದೆ, ಪಾಪ ಅನನ್ಯ ಭಟ್ ಅವರ ಕೇಸಿದೆ, ವೇದವಲ್ಲಿ ಅಮ್ಮನ ಕೇಸಿದೆ, ಪದ್ಮಲತಾ ತಾಯಿಯ ಕೇಸಿದೆ. ಹೀಗೆ ಸಾಕಷ್ಟು ಕೇಸುಗಳಿದ್ದಾಗ್ಯೂ ಕೂಡ ಇನ್ನೂ ಈ ಥರದ ಅನುಮಾನಗಳ ಜೊತೆಯಲ್ಲಿ ಇಂತಹ ಪುಷ್ಟಿ ಕೊಡುವಂತಹ ವಿಚಾರಗಳು ಕೂಡ ಎಲ್ಲ ಒಂದು ಕಡೆ ನಿಜ ಅನಿಸ್ಬಿಡುತ್ತೆ. ಈಗ ಇಷ್ಟು ಜನ ಏನಿದ್ದಾರೆ, 5-6 ಜನ ಹೊಸ ಸಾಕ್ಷಿದಾರರು ಬರ್ತಿರುವಂಥದ್ದು, ಮತ್ತು ಸಹಾಯವಾಣಿಗೆ ಅತಿ ಮುಖ್ಯವಾದಂತಹ ಒಂದಷ್ಟು ಕಾಲ್ಗಳು ಬಂದಿರುವಂಥದ್ದು SIT ತನಿಖಾಧಿಕಾರಿಗಳು ಗೌಪ್ಯವಾಗಿ ಇರಿಸ್ಕೊಂಡಿದ್ದಾರೆ. ಆದರೆ ಅಲ್ಲಿನ ಕೆಲವರು ಮತ್ತು ಕೆಲ ಪತ್ರಕರ್ತರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸಹಾಯವಾಣಿಗೂ ಕೂಡ ಒಂದಷ್ಟು ಜನ ಸಾಕ್ಷಿದಾರರು, ಒಂದಷ್ಟು ಜನ ದೂರುದಾರರು ಸಂಪರ್ಕಿಸಿರುವಂಥದ್ದು ಸ್ಪಷ್ಟವಾಗಿದೆ. ಅಧಿಕೃತವಾಗಿ SIT ಹೇಳಬೇಕಿದೆ. ಈಗ ಯಾರು 6-7 ಜನ ಸಾಕ್ಷಿದಾರರು ಸೋಮವಾರ ಬರ್ತಾರೆ, ಅವ್ರಿಗೆ ಬಂದಾಗ ಅವರು ಕೂಡ ಬಯಸ್ತಿರುವಂಥದ್ದು, ನಮಗೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಏನಿದೆ ಅದರ ಅಡಿಯಲ್ಲಿ ರಕ್ಷಣೆ ಕೊಟ್ಟು ನಮ್ಮ ಸಾಕ್ಷಿಗಳನ್ನು ತೆಗೆದುಕೊಳ್ಳಿ, ನಾವು ಎಲ್ಲವನ್ನೂ ಹೇಳ್ತೀವಿ, ನಮ್ಮ ಬಳಿ ಇರುವಂತಹ ಎಲ್ಲ ದಾಖಲೆಗಳನ್ನು ತಂದಿಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಮುಗೀತು. ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಯಿತು. ದಾಖಲೆಗಳ ಸಮೇತ ಸೋಮವಾರ ಏನಾದ್ರೂ ಜಯಂತ್ ಮತ್ತು 5-6 ಜನ ಸಾಕ್ಷಿದಾರರು ಏನಿದ್ದಾರೆ ಅವರು ಬಂದರೆ ಅರೆಸ್ಟ್ ಅನ್ನುವಂತಹ ಪ್ರಕ್ರಿಯೆ ಶುರುವಾಗಲೇಬೇಕಾಗತ್ತೆ, ವಿಧಿನೇ ಇಲ್ಲ. ಆತ ಅವರು ಮತ್ತೊಂದಷ್ಟು ಜಾಗ ತೋರಿಸ್ತಾರೆ, ಅಲ್ಲಿ ಉತ್ಖನನ ನಡೆಯುತ್ತೆ, ಅಲ್ಲೊಂದಷ್ಟು ಅಸ್ಥಿಪಂಜರನೋ ಮತ್ತೊಂದು ಸಿಗುತ್ತೆ. ಆದರೆ ಇವ್ರ ಹತ್ರ ಇರುವಂತಹ ವಿಟ್ನೆಸ್ ಎಂಥದ್ದು, ಜಯಂತ್ ಅವರ ಬಳಿ ಇರುವಂಥದ್ದು, ಅದು ಅಸ್ಥಿಪಂಜರ ಸಿಗದೆ ಹೋದರೂ ಕೂಡ, ಯಾಕಂದರೆ ಅಲ್ಲಿ ಸಾವಾಗಿತ್ತು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇರುತ್ತೆ, ಅಥವಾ ಅಲ್ಲಿ ಡೆತ್ ಸರ್ಟಿಫಿಕೇಟ್ ಇರುತ್ತೆ, ಮತ್ತೊಂದಿರುತ್ತೆ, ಮಗದೊಂದಿರುತ್ತೆ. ಆ ಸಾಕ್ಷ್ಯಗಳ ಆಧಾರದಲ್ಲಿ, ದಾಖಲೆಗಳ ಆಧಾರದಲ್ಲಿ ಅರೆಸ್ಟ್ ಪ್ರಕ್ರಿಯೆ ಕೂಡ ಒಂದು ಹಂತಕ್ಕೆ ಶುರುವಾಗುತ್ತೆ. ಅಲ್ಲಿಗೆ ಯಾರೆಲ್ಲ ನಡುಮನೆಯಲ್ಲಿ ಕೂತು ನಡುತ್ತಿದ್ದಾರೆ ಅಂಥವರ ಆಟ ಬಂದಾಗತ್ತೆ. ಅಲ್ಲಿರುವ ದೈವ, ಅಲ್ಲಿರುವ ನ್ಯಾಯ ಎಲ್ಲವೂ ಕೂಡ, ಅಲ್ಲಿರುವ ಶಕ್ತಿ ನಿಜಕ್ಕೂ ಸತ್ಯಮೇವ ಜಯತೆ ಅನ್ನುವಂಥದ್ದನ್ನು ಇಡೀ ದೇಶಕ್ಕೆ, ಇಡೀ ನಾಡಿಗೆ, ಇಡೀ ಜಗತ್ತಿಗೆ ತೋರಿಸಿಕೊಡುವ ಮೂಲಕ ಈ ಹೆಣ್ಣು ಮಕ್ಕಳ ಎಲ್ಲರೂ ಯಾರೆಲ್ಲ ನೋವು ನುಂಗಿಕೊಂಡು ನರಳಿ ನರಕ ಅನುಭವಿಸಿದ್ರು ಅಂಥವರ ಆತ್ಮಕ್ಕೆ ಶಾಂತಿ ಸಿಗತ್ತೆ.